पैसा भी आपका मेरा पास है, मैं नहीं है। भैया भैया रुको रुको। इधर ही है, देखो 2000। ठीक है। वो वाला आदमी ಸೌಂಡ್ ಬರ್ಬಾರ್ದು. ಹಿಂಗೆ ಎಷ್ಟಾಗಿ ಚಾ 2000 ಇರ್ತೈತೆ ಭಯ್ಯ. 1500 ಹಾಕ್ಲಾ? 1500 1800 1300 ಹಾಯ್ ಫ್ರೆಂಡ್ಸ್, ಈ ದಿನ ನಮ್ಮ ವಿಡಿಯೋದಲ್ಲಿ ಓಕೆ ಸಿಂಪಲ್ಲಾಗಿ ಟಾಪ್ ಸೈಡ್ ಪ್ಯಾಚ್ ವರ್ಕು ಅಂದರೆ ಲೂಫಲ್ಲಿ ಬರುತ್ತೆ ಆ ಥರ ಪ್ಯಾಚ್ ವರ್ಕ್ ಒಂದು ಮಾಡೋಣ. ಅದಕ್ಕೆ ನಾನಿವಾಗ ಲೈನಿಂಗ್ ಪೀಸ್ ಅನ್ನೋದನ್ನು ತೊಗೊಂಡಿದ್ದೇನೆ, ಅದನ್ನು ಮಿಡ್ಲಿಗೆ ಫೋಲ್ಡಿಂಗ್ ಮಾಡಿಕೊಂಡು ಈಗ ನಾನು ನಿಮಗೆ ಬಾಡಿ ಮೆಜರ್ಮೆಂಟು ಹಾಗೆ ನೆಕ್ ಮೆಜರ್ಮೆಂಟ್ಸ್ ಎಲ್ಲ ಒಂದು ಸಲ ತಿಳಿಸ್ಕೊಬಿಡ್ತೀನಿ. ಇದು ಬೋಟ್ ನೆಕ್ ರೀತಿಯಲ್ಲಿ ಬರುತ್ತೆ ನಮಗೆ. ಫಸ್ಟ್ ಬಂದಿದ್ದೇನೆ ಚೆಸ್ಟ್ ಮೆಜರ್ಮೆಂಟು. ಓಕೆ, ಫ್ರಂಟು ಬ್ಯಾಕು ಎಲ್ಲ ರೌಂಡ್ ಫುಲ್ಲು ಸೇರಿದ್ದೇನೆ ನಮಗೆ 38 ಇಂಚ್ ಅನ್ನೋದು ಇರ್ತದೆ ರೆಡಿ ಮೆಜರ್ಮೆಂಟು. ಇದು ಸೈಡಲ್ಲೇ ಎಕ್ಸ್ಟ್ರಾ ಮಾರ್ಜಿನ್. ಓಕೆ, 1.5 ಇಂಚು. ಹಾಗೆ ಬ್ಲೌಸ್ ಲೆಂತ್ ಬಂದಿದ್ದೇನೆ 14 ಇಂಚ್ ಅನ್ನೋದು ಇರ್ತದೆ. ಓಕೆ, ನೆಕ್ ವಿಡ್ತು ಓಕೆ ಮೇಲ್ಗಡೆ ಬಂದಿದ್ದೇನೆ 3.25 ಇಂಚ್ ಅನ್ನೋದು ಇರ್ತದೆ. ಓಕೆ, ಶೋಲ್ಡರ್ ಬಂದಿದ್ದಾನೆ 3 ಇಂಚ್ ಅನ್ನೋದು ಇರ್ತದೆ. ಆರ್ಮಲ್ ಡೌನ್ ಬಂದಿದ್ದಾನೆ ಇದಕ್ಕೆ 5.25 ಇಂಚ್ ಅನ್ನೋದು ಇದೆ. ಹಾಗೆ ಆರ್ಮಲ್ ವಿಡ್ತ್ ಬಂದಿದ್ದಾನೆ 4.25 ಇಂಚ್ ಅನ್ನೋದು ಇದೆ. ಈಗ ಬೋಟ್ ನೆಕ್ ಅಲ್ವಾ ನಮಗೆ, ಇಲ್ಲಿಂದ ನಾನು ಇದಕ್ಕೂ ಓಕೆ 1.25 ಇಂಚು ಮಡ್ಕೊಂಡು ಇಲ್ಲಿಂದ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಬಿಡ್ತೀನಿ. ಓಕೆ, ಇದು ನಮಗೆ ಬೋಟ್ ನೆಕ್ ಆಯಿತು. ಹಾಗೆ ಟೋಟಲ್ ನೆಕ್ ಓಪನ್ ಬಂದಿದ್ದಾನೆ ಇದಕ್ಕೂ ಒಂದು 10.5 ಇಂಚನ್ನು ಮಾಡ್ಕೊತೀನಿ. ಇದಕ್ಕೆ 10.5 ಇಂಚು ಮಾಡ್ಕೊಂಡಿದ್ದಾನೆ. ಇಲ್ಲಿ ಓಪನ್ ಅಂದರೆ ಬ್ರಾಡ್ ಬಂದಿದ್ದಾನೆ, ನಾನು ಇಲ್ಲಿ 3.25 ಇಂಚ್ ಅನ್ನೋದು ಮಾಡ್ಕೊಬಿಡ್ತೀನಿ. 3.25 ಇಂಚು ಮಾಡ್ಕೊಂಡಿದ್ದೇನೆ. ಇಲ್ಲಿ ವಾಟರ್ ಡ್ರಾಪ್ ಶೇಪ್ ಇದೆಯಲ್ವಾ, ಆ ರೀತಿ ಮಾರ್ಕ್. ಓಕೆ, ಓಕೆ ವಾಟರ್ ಡ್ರಾಪ್ ಶೇಪ್ ಹೆಂಗಿರ್ತದೆ ಆ ರೀತಿ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಬಿಡ್ತೀನಿ. ಫೋಟೋ ಕೊಡ ಮೊಬೈಲ್. ಈಗ ಅದು ಮಾರ್ಕ್ ಮಾಡಿರೋದು ಕರೆಕ್ಟಾಗಿ ಇದೆಯಲ್ಲೋ ಅಂತ ಒಂದು ಸಲ ನಾನು ಚೆಕ್ ಮಾಡ್ಕೊಬಿಡ್ತೀನಿ ಅದನ್ನು. ಓಕೆ, ಇನ್ನು ಸ್ವಲ್ಪ ಬ್ರಾಡ್ ಬೇಕಾಗುತ್ತೆ, ಇನ್ನು ಸ್ವಲ್ಪ ಬ್ರಾಡ್ ಅನ್ನೋದು ಮಾಡ್ಕೊಬಿಡ್ತೀನಿ. ಓಕೆ, ಇವಾಗ ನಾನು ಈ ಮಾರ್ಕಕ್ಕೆ ಇವಾಗ ಒಂದು ಪೇಪರ್ ಕ್ಯಾನ್ವಸ್ ಅನ್ನೋದು ತೊಗೊಂಡಿದ್ದೇನೆ. ಈಗ ಅದು ಮಿಡ್ಲಿಕ್ಕೆ ಫೋಲ್ಡಿಂಗ್ ಮಾಡಿಕೊಂಡು ಈ ಲೈನಿಂಗ್ ಹೇಗಿದೆಯೋ ಸೇಮ್ ಇದೇ ರೀತಿ ಮಾಡ್ಕೊಂಡಿದ್ದೀನಿ. ಇದನ್ನು ಇಲ್ಲಿ ಮಾಡ್ಕೊಂಡಿದ್ದೇನೆ. ಈಗ ಇಲ್ಲಾಂದರೆ ಒಂದು ಕೆಲಸ ಮಾಡ್ತೀನಿ, ಆಮೇಲೆ ಮಾಡ್ಕೊತೀನಿ. ಈಗ ನೆಕ್ ಹೇಗಿದೆ ಸೇಮ್ ಅದೇ ರೀತಿ ಇಲ್ಲಿ ಕಟಿಂಗ್ ಅನ್ನೋದು ಮಾಡ್ಕೊಬರ್ತೀನಿ. ಈಗ ಇದಾಯ್ತಲ್ವ, ಇದು ಇವಾಗ ಡ್ರಾಪ್ ನೆಕ್ಕು. ಓಕೆ, ಇದು ಸ್ವಲ್ಪ ರೌಂಡ್ ನೆಕ್ ಟೈಪ್ ಇದೆ. ಓಕೆ, ಈಗ ಕಟ್ ಆಯ್ತಲ್ವ, ಒಂದ್ಸಲ ಓಪನ್ ಮಾಡಿ ಚೆಕ್ ಮಾಡ್ತಾರೆ. ಚೆಕ್ ಮಾಡ್ಕೊಂಡಿದ್ದೇನೆ. ಈಗ ನಾನು ಫಸ್ಟು ಇನ್ನೊಂದು ಎಕ್ಸ್ಟ್ರಾ ಲೈನಿಂಗ್ ಅನ್ನೋದು ತೊಗೊತೀನಿ. ಅದರ ನೆಕ್ ಗಂಟ ಕರೆಕ್ಟಾಗಿ ಬರ್ತಲ್ಲ ಅಂತ ಚೆಕ್ ಮಾಡ್ಕೊತೀನಿ. ಓಕೆ, ನನಗೆ ಕರೆಕ್ಟಾಗಿ ಅನ್ನೋದು ಬರುತ್ತೆ. ಈಗ ಇದು ಫಸ್ಟು ಪೇಪರ್ ಕ್ಯಾನ್ವಾಸ್ ಹಾಕೋರಿ, ಅದ್ರ ಮೇಲ್ಗಡೆ ಲೈನಿಂಗ್ ಅನ್ನೋದು ಹಾಕೋರಿ, ಅದ್ರ ಮೇಲ್ಗಡೆ ಬಾಡಿ ಪೀಸ್ ಹಾಕೋರಿ. ಈ ಬಾಡಿ ಪೀಸ್ ಬಂದಿದೆನ ಸೀದಾ ಇರೋ ರೀತಿನೆಲ್ಲ ಹಾಕೋರಿ.
ಓಕೆ. ಅದರ ಮೇಲ್ಗಡೆ ಲೈನಿಂಗ್ ಹಾಕ್ಕೊಂಡಿದ್ದೇನೆ ನೋಡ್ಕೊರಿ. 4 ಕಡೆಯೂ ನಮಗೆ ಬಾಡಿ ಕ್ಲಾತು ಲೈನಿಂಗ್ ಕ್ಲಾತು ಎಲ್ಲ ಕಡೆಯೂ ಎಕ್ಸ್ಟ್ರಾ ಇರೋ ರೀತಿಯಲ್ಲಿ ಈಗ ಮಿಡ್ಲಲ್ಲಿ ಒಂದು ಪಿನ್ ಅನ್ನೋದು ಹಾಕ್ಕೊಬಿಟ್ಟು ಇನ್ನೊಂದು ಸಲ ನೀಟಾಗಿ ಚೆಕ್ ಮಾಡ್ಕೊಬೇಡಿ. ಎಲ್ಲ ಫ್ಲಾಟ್ ಆಗಿದೆ ಅಂತ ಅನಿಸಿದ ಮೇಲೆ ಇಲ್ಲಿ ನಾನು ಅಟ್ಯಾಚಿಂಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಮಿಡ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ ಅಟ್ಯಾಚಿಂಗ್ ಅನ್ನೋದು. ಇಲ್ಲಿ ಅಟ್ಯಾಚಿಂಗ್ ಬಂದಿದೆ ಕರೆಕ್ಟಾಗಿ ಒಂದು 1/4 ಇಂಚ್ ಇರೋ ರೀತಿಯಲ್ಲಿ ನೋಡಿಕೊಂಡು ಫುಲ್ಲು ರೌಂಡು ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಬಿಡಿ. ಇಲ್ಲಿ ಬಂದಿದ್ದಾನ ವಿ ಶೇಪ್ ಬಂದಿದೆ ನೋಡಿ, ಇಲ್ಲಿ ಕರೆಕ್ಟಾಗಿ ನಿಲ್ಲಿಸ್ಕೊಂಡಿದ್ದಾನ. ಹಾಗೆ ಇದನ್ನು ಈ ಕಡೆಗೆ ಟರ್ನ್ ಮಾಡಿಕೊಂಡು ಗ್ಯಾಪ್ ಒಂದು ನೀಡ್ಲ್ ಅನ್ನೋದು ಹಾಕ್ಕೊಂಡು ಹಾಗೆ ಈ ಕಡೆಗಳು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಮಾರ್ಜಿನ ಒಂದೇ ಲೆವೆಲ್ ಇರೋ ರೀತಿಯಲ್ಲಿ ನೋಡ್ಕೊಬಿಡಿ. ಇವಾಗ ಇದು ಈ ಕಡೆ ಅಟ್ಯಾಚಿಂಗ್ ಆಯ್ತಲ್ವ. ಇದಾದಮೇಲೆ ಮತ್ತು ಈ ಕಡೆಗೆ ಈ ಕಡೆನೂ ಅಷ್ಟೇ ಕರೆಕ್ಟಾಗಿ ಫ್ಲಾಟಾಗಿರೋ ರೀತಿಯಲ್ಲಿ ನೋಡಿಕೊಂಡು ಎಲ್ಲ ಕ್ಲಾತನ್ನು ಇವಾಗ ಈ ಸೈಡ್ ಯಾವ ಥರ ಅಟ್ಯಾಚಿಂಗ್ ಮಾಡೋದು ಸೇಮ್ ಅದೇ ರೀತಿ ಅಟ್ಯಾಚಿಂಗ್ ಅದು ಮಾಡ್ಕೊಬಿಡಿ. ಓಕೆ, ಇವಾಗ ಇದಾಯ್ತಲ್ವ. ಈಗ ಆದಮೇಲೆ ಒಂದು ಸಲ ನೀಟಾಗಿ ಈ ಸೈಡು ಹಾಗೆ ಟಾಪ್ ಸೈಡು ಚೆಕ್ ಮಾಡ್ಕೊಂಡಿದ್ದೇನೆ. ಈಗ ನಮಗೆ ಸೆಂಟ್ರಲ್ಲಿರೋ ಫ್ಯಾಬ್ರಿಕನ್ನು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿಬಿಟ್ಟು ತೆಗೆದುಬಿಡ್ತೀನಿ. ಈಗ ಇದು ಕಟ್ ಆಯ್ತಲ್ವ. ಹಾಗೆ ಈ ಟರ್ನಿಂಗಲ್ಲಿ ಮ್ಯಾಚ್ಗಳೆಲ್ಲ ಹಾಕ್ಕೋಬೇಕು. ಈ ಕಡೆ ಟರ್ನಿಂಗಲ್ಲೂ ನ್ಯಾಚ್ಗಳನ್ನು ಹಾಕ್ಕೊಬಿಡಿ. ಇವಾಗ ಇಲ್ಲಿ ಕೆಳಗಡೆನೂ ಬಾಟಮಲ್ಲೂ ಫುಲ್ಲು ರೌಂಡು ಒಂದು 1/4 ಇಂಚಿಗೆ ಅನ್ನೋದು ಫುಲ್ ರೌಂಡು ನ್ಯಾಚ್ಗಳನ್ನು ಹಾಕ್ಕೊಬಿಡಿ. ನಾವು ಇವಾಗ ಸ್ಟಿಚ್ ಹಾಕಿದಲ್ವ ಅದು ಕಟ್ಟಾಗಬಾರ್ದು, ಆ ರೀತಿ ನೋಡಿಕೊಂಡು ಫುಲ್ಲು ರೌಂಡು ನ್ಯಾಚ್ ಅನ್ನೋದು ಹಾಕ್ಕೊಬಿಡಿ. ಈಗ ನ್ಯಾಚೆಲ್ಲ ಆಯ್ತಲ್ಲ. ಈಗ ನ್ಯಾಚ್ ಹಾಕಿದ್ಮೇಲೆ ಇದನ್ನ ಈ ಕಡೆಗೆ ಫೋಲ್ಡ್ ಮಾಡ್ಕೊರಿ, ಇದನ್ನ ಈ ಕಡೆಗೆ ಫೋಲ್ಡಿಂಗ್ ಮಾಡಿಕೊಂಡು ಈಗ ಈ ಇನ್ಸೈಡ್ ಇರೋ ಲೈನಿಂಗ್ನು ಈ ಕಡೆಗೆ ಟರ್ನಿಂಗನ್ನು ಮಾಡ್ಕೊಬಿಡ್ತೀನಿ. ಅದಕ್ಕೆ ಮೊದಲು ಇದನ್ನು ನೀಟಾಗಿ ಒಂದು ಸಲ ಇಟ್ಕೊಬಿಟ್ಟು ಇದನ್ನು ಟರ್ನಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಇದು ಟರ್ನ್ ಆದ ಕೂಡಲೇ ಸಪೋಸ್ ಇಲ್ಲಿ ನಮಗೆ ನೀಟಾಗಿ ಪಾಯಿಂಟ್ ಬರ್ತಾಯಿಲ್ಲಲ್ವ, ನೀಡಲ್ ತಗೊಂಡು ನೀಡಲ್ ಮುಖಾಂತರ ನೀಟಾಗಿ ಇದನ್ನು ತೆಗೆದುಕೊಬಿಡಿ. ಓಕೆ, ಈ ಕಡೆ ಪಾಯಿಂಟ್ ಬರ್ತಲ್ಲ ಸೇಮ್ ಇದೇ ರೀತಿ ಈ ಕಡೆಗೂ ಟರ್ನಿಂಗ್ ಮಾಡ್ಕೊಂಡ್ರೆ ಓಕೆ. ಈ ಕಡೆನೂ ಪಾಯಿಂಟ್ ಅನ್ನೋದು ನೀಟಾಗಿ ಬಂತಲ್ವ. ಈಗ ಇವು ಫುಲ್ಲು ಲೈನಿಂಗ್ನ ಇನ್ಸೈಡ್ಗೆ ಹೋಗೋ ಥರ
ಟರ್ನ್ ಮಾಡಿಕೊಂಡು ಪೇಪರ್ ಕ್ಯಾನ್ವಾಸನ್ನೆಲ್ಲ ಒಂದು ಸಲ ನೀಟಾಗಿ ಚೆಕ್ ಮಾಡಿಕೊಂಡು ಈಗ ನಾನು ಬಾಡಿ ಮೇಲೆ ಒಂದು ಕಿನ್ನರ್ ಸ್ಟಿಚ್ ಅನ್ನೋದು ಹಾಕ್ಕೊಬಿಡ್ತೀನಿ. ಈಗ ಇದು ಅಟ್ಯಾಚಿಂಗ್ ಅನ್ನೋದು ಆಯ್ತಲ್ಲ, ಈ ಕಡೆಗೆ ಸೇಮ್ ಹಂಗೆ ಕಿನ್ನರ್ ಸ್ಟಿಚ್ ಒಂದು ಮಾಡ್ಕೊಂಡು ಇದನ್ನು ಫುಲ್ಲು ರೌಂಡು ಒಂದು ಸಲ ನೀಟಾಗಿ ಚೆಕ್ ಮಾಡ್ಕೊಂಡು ಆದಮೇಲೆ ನಮಗೆ ಇನ್ಸೈಡಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಇದೆಯಲ್ವ, ಇದನ್ನೆಲ್ಲ ಒಂದು 2 ಇಂಚು ಬಿಟ್ಕೊಂಡು ಫುಲ್ಲು ರೌಂಡು ಕಟಿಂಗ್ ಅನ್ನೋದು ಮಾಡ್ಕೊಬಿಡಿ. ಓಕೆ, ಕಟ್ ಮಾಡೋ ಟೈಮಲ್ಲಿ ಬಾಡಿ ಕಟ್ ಆಗಬಾರ್ದು, ಆ ರೀತಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಈಗ ಲೈನಿಂಗು ಅವೆರಡು ಕಟ್ ಆಯ್ತಲ್ವ, ಈಗ ಪೇಪರ್ ಕ್ಯಾನ್ವಾಸ್ ಮಾತ್ರ ಒಂದು ಅರ್ಧ ಇಂಚು ಕಟ್ ಮಾಡಿಬಿಟ್ಟು ತೆಗೆದುಬಿಡಿ. ಈಗ ಇದಾದಮೇಲೆ ನಾವು ಈ ಲೈನಿಂಗು ಪೇಪರ್ ಕ್ಯಾನ್ವಾಸ್ ಕಟ್ ಮಾಡಿದಲ್ವ, ಆ ಲೆವೆಲ್ಗೆ ಇದನ್ನು ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟಿಚ್ ಅನ್ನೋದು ಹಾಕೋಬಿಡಿ. ಇದು ಫುಲ್ ಸ್ಟಿಚ್ ಹಾಕೋಂಥ ಟೈಮಲ್ಲಿ ನಮಗೆ ಜಸ್ಟ್ ಒಂದು ಫೋಲ್ಡಿಂಗ್ ಮಾಡಿ ಒಂದು ಸ್ಟಿಚ್ ಹಾಕ್ಕೋರಿ. ಇದು ಸ್ಟಿಚ್ ಆಯ್ತಲ್ವಾ, ಫೋಟೋ ಈಗ ಅದನ್ನೇ ಬಾಡಿ ಮಾತ್ರ ಮೇಲ್ಗಡೆ ತೆಗೆದುಬಿಟ್ಟಿದ್ದಾನ. ಈಗ ನಾನು ಕೆಳಗಡೆ ಕ್ಯಾನ್ವಾಸ್ ಇದೆ ಅಲ್ವಾ, ಆ ಕ್ಯಾನ್ವಾಸ್ಗೆ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಬಿಡ್ತಾ ಇದ್ದೀನಿ. ಈ ಸ್ಟಿಚ್ ಹಾಕೋಂಥ ಟೈಮಲ್ಲಿ ನಮಗೆ ಲೈನಿಂಗ್ ಬಂದಿದ್ದನ್ನು ಫ್ಲಾಟಾಗಿ ಇರೋ ರೀತಿ ನೋಡಿಕೊಂಡು ಫುಲ್ಲು ರೌಂಡು ಹಾಕ್ಬೋದು. ಈಗ ಬಾಡಿನ ಫುಲ್ಲು ಫ್ಲಾಟ್ ಮಾಡ್ಕೊಂಡಿದ್ದಾನೆ. ಈಗ ಇದನ್ನು ನಾನು ಇಲ್ಲಿ ಬಾಡಿ ಆ್ಯಂಡ್ ಲೈನಿಂಗು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಇಲ್ಲಿ ಅಟ್ಯಾಚ್ ಮಾಡೋಂಥ ಟೈಮಲ್ಲಿ ನಮಗೆ ಬಾಡಿ ಆಗಲಿ ಹಾಗೆ ಲೈನಿಂಗ್ ಆಗಲಿ ಎರಡು ಫ್ಲಾಟಾಗಿ ಇರೋ ರೀತಿಯಲ್ಲಿ ನೋಡಿಕೊಂಡು ಫುಲ್ಲು ರೌಂಡು ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ಬೇಕು. ಹಾಕೋಂಥ ಟೈಮಲ್ಲಿ ಎರಡು ಫ್ಲಾಟಾಗಿರಬೇಕು ನೋಡ್ಕೊರಿ, ಯಾವುದಾಗಲಿ ಯೂಸ್ ಅನ್ನೋದು ಇರಬಾರ್ದು. ಇದು ಫುಲ್ಲು ರೌಂಡು ಸ್ಟಿಚ್ ಆದಮೇಲೆ ಈಗ ನಮಗೆ ಇನ್ಸೈಡು ಹಾಗೆ ಟಾಪ್ ಸೈಡು ಎರಡು ಕಡೆ ನೀಟಾಗಿ ಚೆಕ್ ಮಾಡ್ಕೊಂಡಿದ್ದಾನ. ಈಗ ನಮಗೆ ಬಾಡಿ ಕ್ಲಾತ್ ಅನ್ನೋದು ಎಕ್ಸ್ಟ್ರಾ ಇರ್ತದೆ, ಲೈನಿಂಗ್ ಅನ್ನೋದು ರೆಡಿ ಇರ್ತದೆ. ಲೈನಿಂಗ್ ಲೆವೆಲ್ಗೆ ಫುಲ್ಲು ಬಾಡಿ ಎಲ್ಲ ಕಟ್ ಮಾಡಿಬಿಟ್ಟು ತೆಗೆದುಬಿಡಿ. ಓಕೆ, ಇದೆಲ್ಲ ಕಟ್ಟಾದ ಮೇಲೆ ಈಗ ಒಂದು ಸಲ ಚೆಕ್ ಮಾಡ್ಕೊಂಡಿದ್ದೇನೆ.
ಈಗ ನಾನು ಕಾಂಟ್ರಾಸ್ಟ್ ಕಲರು ಬಟ್ಟೆ ತಗೊಂಡಿದ್ದೀನಿ. ಹಾಂ, ಅದ್ರ ಮೇಲೆ ಬಟ್ಟೆ ಸಾಕಾಗಿಲ್ಲ, ಅದಕ್ಕೆ ನಿಮ್ಮ ಅಜ್ಜಿಗೆ ಹೇಳಿದ್ದೀನಿ ವೇಲ್ಗೆ ಎಷ್ಟ ಬಟ್ಟೆ ತಗೋಬಾ ಅಂತ. ಇನ್ನೂ ಫಿಟ್ಟಿಂಗ್ ಮಾಡಬೇಕಾ? ಶ್ರೀದೇವಿ ಬಟ್ಟೆ ಸಾಕಾಗಿಲ್ಲ, ಅಟ್ಯಾಚ್ ಮಾಡಿಕೊಡ್ತೀನಿ. ಸ್ವಲ್ಪ ಬಾಡಿ ಫಿಟ್ಟಿಂಗ್ ಮಾಡಬೇಕು. ಫಿಟ್ಟಿಂಗ್ ಮಾಡಿದ ತಕ್ಷಣ ಅದು ಮಾಡ್ಕೊ. ವೇಲ್ ಆ ಕಡೆ ಒಂದು ಅರ್ಧ ಇಂಚು, ಈ ಕಡೆ ಒಂದು ಅರ್ಧ ಇಂಚು. ಹಾಂ, ಚಪ್ಪಲಿ ಹಾಕ್ಕೊಂತಾರ. ಚಪ್ಪಲಿ ಹಾಕ್ಕೊಂಡ್ರೆ ಇನ್ನೊಂದು ಅರ್ಧ ಇಂಚ್ ಹೈಟ್ ಬರ್ತದಲ್ವ. ಯಾವುದೆಲ್ಲ ಬಟ್ಟೆ ತಗೊಬಂದು ಕೊಟ್ಟರೆ ಬಾರ್ಡ್ರಲ್ಲೇ ಎತ್ತು ಮಡಗಿದ್ದೀನಿ. ಓಕೆ, ಬಟ್ಟೆ ಯಾಕಂದರೆ ಈ ಫ್ರಿಲ್ಸ್ಗೆ ಸಾಕಾಗಿಲ್ಲ ಅದು ಬಟ್ಟೆ ರೌಂಡು. ಓಕೆ, ಇವಾಗ ನೋಡಿ, ಇವಾಗನೇ ಎಷ್ಟು ಕಡಿಮೆ ಥರ ಕಾಣಿಸುತ್ತೆ. ಓಕೆ, ಇನ್ನೂ ಕಡಿಮೆ ಮಾಡಿದ್ರೆ ಇನ್ನೂ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನು ಇದು ರೆಡಿ ಮಾಡಿದೆ. ಅದು ಬೇಕಂದರೆ ಬಂದು ಹಾಕಿ ನೋಡಲಿ, ಅವ್ರಿಗೆ ಬೇಕೇ ಬೇಕು ಅಂದರೆ ಎಕ್ಸ್ಟ್ರಾ ಕ್ಲಾತ್ ತಗೊಬಂದ್ಬಿಟ್ಟು ಮಾಡ್ಸೋಣ ಅಂತ ಹೇಳ್ಬಿಟ್ಟು. ಅದೇ ಇವಾಗ ಒಂದೊಂದು ಇಂಚು ಟೈಟ್ ಮಾಡಬೇಕು. ಓಕೆ, ಟೈಟ್ ಮಾಡಿದ್ರೆ ಎಲ್ಲ ನೀಟಾಗಿ ಸರೋಗುತ್ತೆ. ಲೆಂತ್ಕಂದರೆ ಇವಾಗ ಇನ್ನೊಂದು ಹೆಂಗಿಲ್ಲ ಅಂದ್ರೆ ಇನ್ನೊಂದು ನೋಡಿ, ಇನ್ನೊಂದು ವರ್ಷ ಆದಮೇಲೆ ಒಂದು ಅರ್ಧ ಇಂಚು ಹೈಟ್ ಬೆಲೆ ಅಲ್ವಾ, ಇನ್ನೊಂದು ಅರ್ಧ ಇಂಚು ಚಪ್ಪಲಿ ಹಾಕ್ಕೊಂಡ್ರೆ ಸರೋಗುತ್ತೆ. ಈಗ ಇಟ್ಕೊಡ್ತೀವಿ. ಈಗ ಇದಕ್ಕೆ ನಮಗೆ ಪೈಪಿಂಗಿಗೆ ಎಷ್ಟು ಲೆಂತ್ ಬಟ್ಟೆ ಬೇಕಂತ ಒಂದು ಸಲ ನೋಡಿಕೊಂಡು, ಓಕೆ, ಅಲ್ಲಿ ಗಂಟ ಈಗ ನಾನು ಇದನ್ನೇನು ಮಾಡ್ತೀನಿ ಅಂದರೆ ಒಂದು ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಬಿಡ್ತೀನಿ ಫಸ್ಟು. ಇದು ಆಲ್ಮೋಸ್ಟ್ ಒಂದು 2 ಇಂಚು ಬೀಳ್ತಿರೋ ಅಷ್ಟು ಫ್ಯಾಬ್ರಿಕ್ ಅನ್ನೋದು ತಗೋರಿ. ನಿಮ್ಗೇನಣ್ಣ ಸಪೋಸ್ ಹೈಟ್ ಕಮ್ಮಿ ಬೇಕು ಅಂದರೆ ತೊಗೊಬನ್ನಿ, ಬೇಕಾದ್ರೆ ಬಾಟಮಲ್ಲಿ ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟಿಚ್ ಹಾಕ್ಕೊಟ್ಬಿಡ್ತೀನಿ. ಯಾಕಂದರೆ ಬೆಳೆಯೋರಲ್ವಾ, ಹಂಗಾಗ್ಬಿಟ್ಟು ಇರ್ತದೆ. ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಈಗ ಇದನ್ನು ಈ ಥರ ಉಲ್ಟಾ ಹಾಕ್ಕೊಡಿ. ಆವಾಗ ಬಾಡಿ ಬಂದಿದ್ದನ್ನು ಇದನ್ನು ಉಲ್ಟಾ ಅನ್ನೋದು ಹಾಕ್ಕೊಂಡು ಈಗ ಇದನ್ನು ನಾನು ಇದಕ್ಕೆ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಸೇಮ್ ಇವಾಗ ಕಿನ್ನರ್ ಸ್ಟಿಚ್ ಅನ್ನೋದು ಹಾಕಿದ್ದೀನಿ ನೋಡಿ, ಆ ಸ್ಟಿಚ್ ಮೇಲೆ ಈ ಸ್ಟಿಚ್ ಬರೋ ರೀತಿಯಲ್ಲಿ ಹಾಕ್ಕೊಬಿಡಿ. ಇಲ್ಲಿ ಕರೆಕ್ಟಾಗಿ ಟರ್ನಿಂಗ್ ಹತ್ರ ಜಾಯಿಂಟ್ ಬರ್ತದೆ. ಹಂಗಾಗ್ಬಿಟ್ಟು ಇದನ್ನು ನಾನು ಬಿಚ್ಚಿಬಿಟ್ಟು ಅದು ಜಾಯಿಂಟ್ ಸ್ವಲ್ಪ ಮುಂದುಗಡೆಗೆ ಮಾಡ್ಕೊಂಡ್ಬಿಡ್ತೀನಿ. ಅದೇ ವೇಲ್ ಬೇಕಾದರೆ ಬಟ್ಟೆ ತಗೊಬಂದು ಕೊಡಿ. ನೋಡಿ, ಜಾಯಿಂಟ್ ಸ್ವಲ್ಪ ಮುಂದುಗಡೆ ಕಣ್ಣಲ್ಲಿ ಬಂದ್ಬಿಡ್ತು. ಈಗ ಹಂಗೆ ಕಂಟಿನ್ಯೂ ಟರ್ನಿಂಗ್ ಅನ್ನೋದು ಮಾಡ್ಕೊರೆ. ಅಲ್ಲೇನೋ ನ್ಯಾಚ್ ಹಾಕೋದು ಆ ಥರ ಏನೋ ಮಾಡಬಾರ್ದು.
ಇಲ್ಲ ಉದ್ದ ಬೆಳೀತಾ ಇರ್ತಾರಲ್ವ ಬೇಗ ತುಂಡಾಗ್ಬಿಡ್ತದೆ. ಎರಡು ಜೊತೆ ಐತೆ ಅಷ್ಟೇ. ಅದಕ್ಕೆ ನಾನು ಉದ್ದ ಮಡಗಿದ್ದೀನಿ. ಸ್ಲೀವ್ ಸರ್ ಸ್ಟಿಚ್ ಹಾಕಿಸಿದೆಯಾ? ಇನ್ನೂ ಲೂಸ್ ಇದೆಯಾ? ಒಂದೊಂದು ಇಂಚು ಹಾಕ, ಆ ಕಡೆಗೆ ಒಂದು ಇಂಚು, ಈ ಕಡೆಗೆ ಒಂದು ಇಂಚು. ಹಾಂ, ಇವಾಗ ಅರ್ಧ ಇಂಚು ಹಾಕ್ಸಿದೆ ಅಲ್ವಾ, ಮತ್ತೆ ಇನ್ನೊಂದು ಅರ್ಧ ಇಂಚು ಹಾಕ್ಸಿ. ಸ್ಲೀವ್ ಸೇರಿಸಿ ಹಾಕು. ಈಗ ಅಟ್ಯಾಚಿಂಗ್ ಆಯ್ತಲ್ವಾ? ಓಕೆ, ಇವಾಗ ಇದನ್ನು ಇನ್ಸೈಡ್ಗೆ ಟರ್ನಿಂಗ್ ಅನ್ನೋದು ಮಾಡ್ಕೊಬಿಡಿ. ಇನ್ಸೈಡ್ ಟರ್ನಿಂಗ್ ಮಾಡಿಕೊಂಡು ಈಗ ನಮಗೆ ಬಾಡಿಗೆ ಈ ಪ್ಯಾಚ್ ಅಟ್ಯಾಚಿಂಗ್ ಆಗಿದೆಯಲ್ಲ, ಗ್ಯಾಪ್ ಒಂದು ಕಾಣಿಸುತ್ತೆ ನೋಡಿ, ಆ ಗ್ಯಾಪ್ ಮೇಲೆ ಈ ಸ್ಟಿಚ್ ಅನ್ನೋದು ಹಾಕೋರೆ. ಆವಾಗ ನಮಗಿದು ನೀಟಾಗಿ ಪೈಪಿಂಗ್ ರೀತಿ ಬಂದುಬಿಡ್ತದೆ. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತದೆ ಇದು. ಓಕೆ, ಈಗ ಕಾಂಟ್ರಾಸ್ಟ್ ಕಲರ್ ಇರ್ತದಲ್ವ, ಇದ್ರ ಮೇಲೆ ಯಾವುದೇ ಕಾರಣಕ್ಕೂ ಸ್ಟಿಚ್ ಬರಬಾರ್ದು. ಓಕೆ, ಹಂಗಂತ ಸ್ಟಿಚ್ ಕಾಣಿಸೋ ಥರನೂ ಹಾಕೋಬಾರ್ದು. ಆಗಿದೆ, ಕಳಿಸ್ತೀನಿ. ಓಕೆ, ಇದು ಪಾಯಿಂಟಲ್ಲಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಹಾಕೋರಿ. ಯಾಕಂದರೆ ಮತ್ತೆ ಮತ್ತೆ ಇದು ಸ್ಟಿಚ್ ಹಾಕೋಕ್ಕೆ ಆಗಲ್ಲ ಒಂದೇ ಸಲ ನೀಟಾಗಿ. ಇದು ಸ್ಟಿಚ್ ಅನ್ನೋದು ಆಯ್ತಲ್ವ? ಇವಾಗ ಕರೆಕ್ಟಾಗಿದೆ ಬಿಡು. ಓಕೆ, ಇವಾಗ ಕರೆಕ್ಟಾಗಿದೆ, ಇನ್ನು ಹಿಡಿಯೋಕ್ಕೆ ಬೇಡ. ಓಕೆ, ಈಗ ಕರೆಕ್ಟಾಗಿ ಸರಿ ಆಯಿತಾ? ಇವಾಗ ನೋಡಿ ಫಿಟ್ಟಿಂಗ್ ಆಗಿದ ತಕ್ಷಣ ನಿಮ್ಗೆ ಲೆಂತ್ ಎಷ್ಟು ಕಡಿಮೆ ಆ ಥರ ಅನ್ನಿಸ್ತು. ಓಕೆ, ಇವಾಗ ಚಪ್ಪಲಿ ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತಾ ಇಲ್ಲವ ಅಂತ ಚೆಕ್ ಮಾಡ್ಕೊರಿ. ಇಲ್ಲ ಅಲ್ಲಲ್ಲ, ಎಂಡಲ್ಲಿ ಫೋಲ್ಡ್ ಮಾಡಿ, ಎಂಡಲ್ಲಿ ಫೋಲ್ಡ್ ಮಾಡಿ.
ಹಾಂ ಬಾರ್ಡ್ರ್ ಮಡ್ಚಿ ನೋಡು ಕರೆಕ್ಟಾಗಿ ಲೆಂತ್ ಸರ ಬರುತ್ತೇನ. ತುಂಬ ಕಮ್ಮಿ ಆಗಿಬಿಡ್ತದೆ. ಸ್ವಲ್ಪ ಒಂದು ಇಂಚ್ ಅಷ್ಟು ಫೋಲ್ಡ್ ಮಾಡು, ಎಂಡಲ್ಲಿ ಬೀಳೋ ಬಾರ್ಡ್ರ್ ಮಾತ್ರ ಅಷ್ಟೇ. ಅಷ್ಟೇ. ಓಕೆ, ಇದು ಫುಲ್ಲು ಸ್ಟಿಚ್ ಆಯ್ತಾ ನೋಡುವ. ಇದೊಂದ್ಸಲ ಐರನ್ ಅನ್ನೋದು ಮಾಡ್ಕೊಬಿಡ್ತೇನೆ ನಾನೀಗ. ಸರ್ಗುದೆ ನೋಡಲ್ಲ ಫ್ರಂಟ್ ಬ್ಯಾಕ್ ಇದು ಈಗ ಆಯಿತು. ಓಕೆ, ಈ ಸೈಡು ನಮಗೆ ನೀಟಾಗಿ ಬಂದ್ಬಿಟ್ಟಿದೆ. ರಂಗ ತೊಳಿತರ ಹೊಡ್ಸ್ಕೊಂಡು ವೇಲ್ ತಗೊಬಂದು ಕೊಡ್ತಾರೆ ಅಂದ ನಿಮ್ಮ ಮಮ್ಮಿಯರು. ಈಗ ನಾನು ಮಾಮೂಲಿ ಹಿಂದ್ಗಡೆ ಡೋರಿ ಟೈಪ್ ಬರ್ತದಲ್ವ, ಆ ರೀತಿ ಒಂದು ಉದ್ದದಾದಂಥ ದಾರ ಅನ್ನೋದು ರೆಡಿ ಮಾಡ್ಕೊಂಡಿದ್ದೀನಿ. ಈ ಡಿಸೈನ್ಗೆ ಇದೇ ಮೈನು. ಓಕೆ, ಆ ದಾರ ಹೇಗೆ ಮಾಡಬೇಕು ಅಂತ ನೆಕ್ಸ್ಟ್ ವೀಕ್ ಬರೋದರಲ್ಲಿ ತೋರಿಸ್ಕೊಡ್ತೀನಿ ವಿಡಿಯೋಗಳಲ್ಲಿ. ಈಗ ಫಸ್ಟಿಗೆ ಬಂದಿದ್ದಾನೆ ಇದೆ. ಈಗ ಫಸ್ಟ್ ಸ್ಟಾರ್ಟಿಂಗು ಹಿಂಗೆ ಉಲ್ಟದಲ್ಲಿ ಒಂದು ಫೋಲ್ಡ್ ಮಾಡ್ಕೊಬಿಟ್ಟು ಒಂದು ರಫ್ ಅನ್ನೋದು ಮಾಡ್ಕೊಬಿಡ್ತೀನಿ ಇಲ್ಲಿ. ಯಾಕೆಂದರೆ ಒಂದ್ರ ಮೇಲೆ ಒಂದು. ಅದು ವೇಲ್ಗೆ 2 ಮೀಟ್ರು. ಸಿಗುತ್ತೆ ಬಾರ್ಡ್ರ್, ಅದಕ್ಕೋಸ್ಕರ ಎತ್ತು ಮಡಗಿದ್ದೇನೆ ನಾನು. ಸಪೋಸ್ ನೀವು ತೊಗೊಬಂದು ಕೊಟ್ಟರೆ ಹಂಗೆ ರೆಡಿ ಮಾಡಿ ಕೊಟ್ಬಿಡ್ತೇನೆ ನಾನು. ಓಕೆ, ಈ ಕಡೆಗೆ ಒಂದು ಅರ್ಧ ಇಂಚು, ಈ ಕಡೆಗೆ ಒಂದು ಅರ್ಧ ಇಂಚು ಗ್ಯಾಪ್ ಮಾಡ್ಕೊಂಡು ಹೀಗೆ ಜಿಗ್ಜಾಗ್ ಟೈಪಲ್ಲಿ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಂಡು ಹೋಗ್ಬಿಡಿ. ಒಂದು ಕಾಲು ಇಂಚೆ ಗ್ಯಾಪ್ ಅನ್ನೋದು ಇರಲಿ. ಆವಾಗ ನಮಗಿದೆ ನೋಡೋಕ್ಕೂ ತುಂಬ ಚೆನ್ನಾಗಿ ಅನ್ನೋದು ಕಾಣಿಸುತ್ತೆ. ಯಾಕಂದರೆ ತುಂಬ ಹತ್ರ ಇದ್ರೂ ನೋಡೋಕ್ಕದು ಅಷ್ಟೊಂದು ಲುಕ್ಕಾಗೇನೋ ಬರೋದಿಲ್ಲ. ಒಂದ್ಸಲ ಫೋಟೋ ಅನ್ನೋದು ಚೆಕ್ ಮಾಡ್ಕೊಂಡಿರ್ತೀನಿ. ಮೊಬೈಲ್ ಕೂಡ
ಇದೆ, ಸೇಮ್ ಹಂಗೆ ಬರ್ತೈತೆ. ನೀಟಾಗಿ ಬರ್ತಾ ಇಲ್ಲ. ಇಲ್ಲಿ ಚಿಕ್ಕ ಆಯಿತು, ಈ ಕಡೆ ಬರ್ತಾ ದೊಡ್ಡದಾಯಿತು. ಇದನ್ನು ಬಿಚ್ಕೊಬಿಡ್ತೀನಿ ನೀಟಾಗಿ. ಈಗ ನಾನು ಇದು ಮಾಮೂಲು ಪ್ಲೈನಲ್ಲೇ ಸ್ಟಿಚಿಂಗ್ಗಳನ್ನು ಮಾಡ್ಕೊಬಿಡ್ತೀನಿ, ಯಾಕಂದರೆ ಬಟ್ಟೆ ಮೇಲೆ ಅದು ನೀಟಾಗಿ ಬರ್ತಾ ಇಲ್ಲ. ಆ ಕಾರಣದಿಂದ ಗ್ಯಾಪ್ ಅನ್ನೋದು ಹೆಚ್ಚು ಕಡಿಮೆ ಆಗ್ತಾ ಐತೆ. ಫಸ್ಟ್ ಪ್ಲೈನಲ್ಲಿ ಮಾಡ್ಕೊಬಿಟ್ಟು ಆಮೇಲೆ ಅದನ್ನು ಅಟ್ಯಾಚಿಂಗನ್ನು ಮಾಡ್ಕೊಬಿಡ್ತೀನಿ. ಓಕೆ, ಈಗ ಈ ಥರ ಮಾಡ್ಕೊಂಡ್ರೆ ನಮ್ಗೆ ಗ್ಯಾಪು ಕರೆಕ್ಟಾಗಿ ಸಿಗ್ಬೋದು ಅಂತ ನನ್ನ ಅನಿಸಿಕೆ. ಓಕೆ, ಈಗ ಗ್ಯಾಪ್ ಕರೆಕ್ಟಾಗಿ ಬರ್ತೈತೆ ನೋಡಿ. ಅದಕ್ಕೆ ಅಲ್ಲಿ ಬಟ್ಟೆ ಮೇಲೆ ಇತ್ತು ಅದಕ್ಕೆ ಈಗ ನಮಗೆ ಗ್ಯಾಪ್ ನೀಟಾಗಿ ಗೊತ್ತಾಗ್ತಾ ಇರಲಿಲ್ಲ. ಈಗ ಗ್ಯಾಪ್ ಅನ್ನೋದು ನಮಗೆ ನೀಟಾಗಿ ಬರ್ತೈತೆ.
ಥರ ಮಾಡಿದ್ರೆ ಬೇಗನೂ ಆಗ್ತೈತೆ ಮತ್ತು ನೀಟಾಗಿ ಒಂದೇ ಲೆವೆಲೂ ಬರ್ತೈತೆ. ನೀವು ಬಾಡಿ ಮೇಲೆ ಡೈರೆಕ್ಟಾಗಿ ಅಟ್ಯಾಚಿಂಗ್ ಮಾಡ್ಕೊಳಕ್ಕನ್ನ ಈ ರೀತಿ ಅಟ್ಯಾಚಿಂಗನ್ನು ಮಾಡ್ಕೋಬೇಡಿ, ಯಾಕಂದರೆ ಇಲ್ಲಿ 2 ಸ್ಟಿಚ್ ಬರ್ತದೆ ಅಷ್ಟೇ. ನಮಗೇನು ಫಿನಿಶಿಂಗ್ ಅನ್ನೋದು ತುಂಬ ನೀಟಾಗಿರ್ತದೆ ನೋಡೋದಕ್ಕೂ. ಓಕೆ, ಇದು ನಮಗೆ ನೆಕ್ ಅಷ್ಟುದ್ದ ಬರ್ತದೆ ಇಲ್ವ ಅಂತಲೂ ಗೊತ್ತಾಗ್ತಾ ಇಲ್ವೇ. ಈಗ ನೋಡಿ ಈ ಥರ ರೆಡಿಯಾಗಿದೆ. ಇದು ಎಷ್ಟುತ್ತ ಬರ್ತದೆ ಅಂತ ನೋಡಿಕೊಂಡು ಅದರ ಮೇಲೆ ಒಂದು ಡಿಸಿಷನ್ ಅನ್ನೋದು ತೊಗೊಬಿಡ್ತೀನಿ. ಈಗ ಇದನ್ನು ನೀಡ್ಲಕ್ಕನ್ನೋದು ಫೋಲ್ಡಿಂಗ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದಾನೆ. ಈಗ ಇದನ್ನು ಸೆಂಟ್ರ್, ಓಕೆ, ಈ ಸೆಂಟ್ರ್ ಬಂದಿದ್ದನ್ನು ಈ ಒಂದು ಜಾಗನ ಬರ್ತದೆ. ಇಲ್ಲಿಂದ ಇದು ಇಲ್ಲಿ ಗಂಟ ಬರ್ತದೆ, ಇದು ಬಂದಿದ್ದಾನೆ ಇಲ್ಲಿ ಗಂಟ ಬರ್ತದೆ. ಓಕೆ, ಇದನ್ನು ನಾನು ಇಲ್ಲಿಂದನೇ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಯಾಕಂದರೆ ಬಟ್ಟೆ ಸ್ವಲ್ಪ ಜಾಸ್ತಿ ಇಲ್ಲ, ಹಂಗಾಗ್ಬಿಟ್ಟು ಇಲ್ಲಿಂದನೇ ನಾನು ಇದನ್ನು ಫಿನಿಶಿಂಗ್ ಮಾಡ್ಕೊಬಿಡ್ತೀನಿ. ಓಕೆ, ಈಗ ಏನಾನ ಸ್ವಲ್ಪ ಹೆಚ್ಚು ಕಡಿಮೆಗೆಲ್ಲ ಏನಾನ ಇದ್ದಲ್ಲಿ ಓಕೆ, ಈಗ ಇದನ್ನು ಸರಿ ಮಾಡಿಕೊಂಡು ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಬಿಡಿ. ಯಾಕಂದರೆ ಅವಾಗ ಹಾಕಿರೋದು ಫೈನಲ್ ಸ್ಟಿಚ್ ಅಲ್ಲ, ಈಗ ಹಾಕ್ತಿರೋದು ಫೈನಲ್ ಸ್ಟಿಚ್. ಯಾಕಂದರೆ ಇದು ಬಾಡಿಗೆ ಅಟ್ಯಾಚಿಂಗ್ ಆಗ್ತಾಯಿತ್ತಲ್ವ, ಆ ಕಾರಣದಿಂದ. ಓಕೆ,
ಇವಾಗ ನೆಕ್ ಫುಲ್ಲು ಅಟ್ಯಾಚಿಂಗ್ ಅದಾಯಿತು. ಇನ್ನೂ ಸ್ವಲ್ಪ ಇಲ್ಲಿ ಗಂಟೆ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಾಯಿತ್ತು. ನಮಗೆ ಬಟ್ಟೆ ಸಾಲ್ಟೇಜ್ ಇರೋದ್ರಿಂದ ಇದು ಇಲ್ಲಿ ಗಂಟೆ ರೆಡಿ ಆಯಿತು. ಬಟ್ ಫೋಟೋದಲ್ಲಿನೂ ಇಲ್ಲಿ ಗಂಟೆ ಇದೆ, ಬಟ್ ಕಸ್ಟಮರ್ಗೆ ಹೇಳೋದ್ರಲ್ಲಿ ನಮಗೇನು ಇದೇನು ಬರೋದಿಲ್ಲ. ಓಕೆ, ಈಗ ಬಂದಿದ್ದೇನೆ ಇಲ್ಲಿ ಮಿಡ್ಲಲ್ಲಿ ಒಂದು ಫ್ಲವರ್ ಅನ್ನೋದು ಆಮೇಲೆ ರೆಡಿ ಮಾಡಿಬಿಡ್ತೀನಿ. ಈಗ ಬ್ಯಾಕ್ ಬಾಟಮಲ್ಲಿ ಫಸ್ಟ್ ಡಾಟ್ ಅನ್ನೋದು ಇಟ್ಕೊಂಡು ನಾನು ಡಾಟ್ ಅನ್ನೋದು ಫಿನಿಶ್ ಮಾಡ್ಕೊಬಿಡ್ತೀನಿ. ಈಗ ನ್ಯಾಚ್ ಹಾಕಿದ್ದೀನಲ್ವ, ಈ ನ್ಯಾಚ್ ಹಾಕಿರೋ ಜಾಗಕ್ಕೆ ಕರೆಕ್ಟಾಗಿ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಂಡಿದ್ದೇನೆ. ಈಗ ನಾನು ಇಲ್ಲಿ ಅರ್ಧ ಇಂಚ್ ಬಿಟ್ಟು 3 ಇಂಚ್ ಲೆಂತ್ ಡಾಟ್ ಅನ್ನೋದು ಮಾಡ್ಕೊಬಿಡ್ತೀನಿ. ಓಕೆ, ಈ ಕಡೆಗೂ ಸೇಮ್ ಇದೇ ರೀತಿ ಡಾಟ್ ಅನ್ನೋದು ಫಿನಿಶ್ ಅನ್ನೋದು ಮಾಡ್ಕೊಬಿಡ್ತೀನಿ. ಓಕೆ, ಇದಾದಮೇಲೆ ಒಂದು ಸಲ ನೀಟಾಗಿ ನೋಡ್ಕೊಂಡಿದ್ದಾನೆ. ಈಗ ಬಾಟಮ್ ಸೈಡ್ಗೆ ಪೈಪಿಂಗ್ ಅನ್ನೋದು ರೆಡಿ ಮಾಡ್ಕೊಬಿಡ್ತಾನೆ. ಅದಕ್ಕೋಸ್ಕರ ಇವಾಗ ಇದಕ್ಕೆ ಮುಂಚೆ ಕಾಂಟ್ರಾಸ್ಟ್ ಕಲರ್ ರೆಡಿ ಮಾಡಿದ್ನೋ ಅದನ್ನೇ ತೊಗೊಂಡಿದ್ದಾನೆ. ಅದು ಸಪೋಸ್ 1 ಇಂಚ್ ಬೀಳ್ತಿರೋ ರೀತಿ. ಓಕೆ, ಇದು 1 ಇಂಚ್ ಇದೆ ಅಲ್ವಾ, 1 ಇಂಚ್ ಬೀಳ್ತಿರೋ ರೀತಿಯಲ್ಲಿ ನೋಡಿಕೊಂಡು ಈಗ ಅದ್ರ ಮಧ್ಯಕ್ಕೆ ಪೈಪಿಂಗ್ ಥ್ರೆಡ್ ಅನ್ನೋದು ಮಾಡಿಬಿಟ್ಟು ಈಗ ಆ ಬಟ್ಟೆ ನಾವು ಫೋಲ್ಡ್ ಮಾಡಿಬಿಟ್ಟು ಆ ಥ್ರೆಡ್ ಪಕ್ಕದಲ್ಲಿ ನಾವು ಸ್ಟಿಚ್ ಅನ್ನೋದು ಹಾಕಿದ್ದೀವಿ ಅಂದರೆ ನಮಗೆ ಇದು ಪೈಪಿಂಗ್ ಅನ್ನೋದು ರೆಡಿ ಆಗಿಬಿಡ್ತದೆ. ಈಗ ನಮಗೆ ಬಾಟಮ್ ಸೈಡಿಗೆ ಎಷ್ಟು ಲೆಂತ್ ಬೇಕು ಅನ್ನೋದು ನೋಡಿಕೊಂಡು ಈ ಪೈಪಿಂಗ್ ಅನ್ನೋದು ರೆಡಿ ಅನ್ನೋದು ಮಾಡ್ಕೊಬೇಕು. 1-2 ಬೀಡ್ಸ್ ಎತ್ಕೊಟ್ಟಿದ್ದೇನೆ, ದಾರ ಹಾಕಿ ಕೊಡಿಸೋದು. ದೊಡ್ಡ ಸೈಜು. ಈಗ ಇದು ಪೈಪಿಂಗ್ ಅಟ್ಯಾಚಿಂಗ್ ಅನ್ನೋದು ಆಯ್ತಲ್ವ. ಈಗ ನಮಗೆ ಈ ಪೈಪಿಂಗ್ ಕ್ಲಾತು ಒಂದೇ ಲೆವೆಲ್ ಅಂದರೆ ಒಂದು 3/8 ಮಾರ್ಜಿನ್ ರೀತಿಯಲ್ಲಿ ನೋಡಿಕೊಂಡು ಫುಲ್ಲು ಸ್ಟ್ರೈಟಾಗಿ ಕಟಿಂಗ್ ಅನ್ನೋದು ಮಾಡ್ಕೊಬಿಡಿ. ಗೋಲ್ಡಲ್ಲ, ಇದೇ ಕಲರ್. ಈಗ ಇದು ಪೈಪಿಂಗ್ ರೆಡಿ ಆಯ್ತಲ್ವ. ಈಗ ಬಾಡಿ ಕ್ಲಾತ್ ತಗೊಂಡಿದ್ದೇನೆ, ಅದಕ್ಕೂ ಬಾಟಮ್ ಸೈಡಲ್ಲಿ ಈಗ ಒಂದು ಅರ್ಧ ಇಂಚು ಮಾರ್ಜಿನ್ ಅನ್ನೋದು ಮಾಡ್ಕೊಂಡಿದ್ದೇನೆ. ಈಗ ನಾನು ಇದನ್ನು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಸಾಕು, ಇದೊಂದು ಅರ್ಧ ಇಂಚು ಇದ್ದರೆ ಸಾಕು, ಜಾಸ್ತಿ ಇದ್ದರೆ ಬೇಡ. ಹೇಗಿದು ಪೈಪಿಂಗ್ ಅಟ್ಯಾಚಿಂಗ್ ಆಯಿತು. ಈಗ ಎಕ್ಸ್ಟ್ರಾ ಉದ್ದಕ್ಕಿರೋ ಅಂತ ಒಂದು ಲೈನಿಂಗ್ ಇದು ಸ್ವಲ್ಪ ಸಾಕಾಗಲ್ಲ, ಇದಕ್ಕೊಂದು ಪ್ಯಾಚ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬರ್ತೇನೆ. ಈಗ ನೋಡಿ ಕರೆಕ್ಟಾಗಿ ಲೆಂತ್ ಅನ್ನೋದು ಬರುತ್ತಲ್ವ. ಈಗ ಪೈಪಿಂಗ್ ಅಟ್ಯಾಚಿಂಗ್ ಮಾಡೋಕ್ಕೆ ಸ್ಟಿಚ್ ಹಾಕಿದೆ ನೋಡಿ, ಆ ಸ್ಟಿಚ್ ಮೇಲೆ ಈ ಸ್ಟಿಚ್ ಏನಾದ್ರು ಹಾಕ್ಕೊಳ್ಳಿ. ಆವಾಗ ನಮ್ಗೆ ಏನಾಗುತ್ತೆ ಅಂದರೆ ಕೆಳಗಡೆ ಮಡಗಿದೆಯಲ್ವ ಲೈನಿಂಗು, ಅದು ಅಟ್ಯಾಚಿಂಗ್ ಅನ್ನೋದು ಆಗಿಬಿಡ್ತದೆ. ಸ್ಟ್ರೈಟಾಗಿರೋ ರೀತಿಯಲ್ಲೇ ನೋಡಿಕೊಂಡು ಇದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಈಗ ಆ ಲೈನಿಂಗ್ನು ಮಿಡ್ಲಿಗೆ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಬಿಟ್ಟು
ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಬಿಡಿ. ಈ ಸ್ಟಿಚ್ ಹಾಕೋಂಥ ಟೈಮಲ್ಲಿ ಈ ಮಾರ್ಜಿನ್ಗೆಲ್ಲ ಇವೆಲ್ವ ಈ ಪೀಸ್ ಒಳಗಡೆ ಹೋಗೋ ಥರ ಮಾಡ್ಕೊಬಿಟ್ಟು ಇದಕ್ಕೆ ಸ್ಟಿಚ್ ಅನ್ನೋದು ಹಾಕ್ಕೊಬಿಡಿ. ಈ ಸ್ಟಿಚ್ ಆಯ್ತಲ್ವ, ಈ ಸ್ಟಿಚ್ ಆದಮೇಲೆ ಫುಲ್ಲು ಲೈನಿಂಗ್ನ ಒಳಗಡೆ ಹೋಗೋ ರೀತಿಯಲ್ಲಿ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಬಿಟ್ಟು ಈಗ ನಾನು ಪೈಪಿಂಗ್ ಪಕ್ಕದಲ್ಲಿ ಬಾಡಿ ಮೇಲೆ ಒಂದು ಕಿನಾರ್ ಸ್ಟಿಚ್ ಅನ್ನೋದು ಹಾಕ್ಕೊಬಿಡ್ತೀನಿ. ಈ ಸ್ಟಿಚ್ ಹಾಕೋಂಥ ಟೈಮಲ್ಲಿ ನಮಗೇನಾಗುತ್ತೆ ಅಂದರೆ ಪೈಪಿಂಗು ಒಂದೇ ಲೆವೆಲ್ ಇರಬೇಕು. ಆ ರೀತಿ ನೋಡಿಕೊಂಡು ಈ ಸ್ಟಿಚ್ ಅನ್ನೋದು ಫಿನಿಶ್ ಅನ್ನೋದು ಮಾಡ್ಬೋದು. ಈಗ ಇದು ಆದಮೇಲೆ ಈಗ ನಮಗೆ ಇಲ್ಲಿ ಸೈಡಲ್ಲಿ ಎಕ್ಸ್ಟ್ರಾ ಕ್ಲಾತ್ ಇದೆ ಅಲ್ವಾ, ಇದನ್ನು ಕಟ್ ಮಾಡಿಬಿಟ್ಟು ತೆಗೆದುಬಿಟ್ಟು ಇದನ್ನು ನಾನು ಸೈಡ್ ಎತ್ತಿ ಮಾಡ್ಕೊತೀನಿ. ಈ ಫ್ಲಾಟಾಗಿ ಎರಡು ಮಾಡ್ಬೋದು. ಈಗ ಬ್ಯಾಕ್ ಸೈಡಲ್ಲಿ ಫ್ಲವರ್ ಒಂದಾಯ್ತಲ್ವ, ಆ ಫ್ಲವರ್ಗೋಸ್ಕರ ನಾನು ಒಂದು 3 ಇಂಚು ಬಿಡ್ತು 3 ಇಂಚು ಲೆಂತ್ ಇರೋ ಫ್ಯಾಬ್ರಿಕ್ ತಗೊಂಡಿದ್ದಾನ. ಅದನ್ನು ನಾನು ಫಸ್ಟು ರೌಂಡ್ ಶೇಪ್ ಬರೋ ಥರ ಕಟ್ ಮಾಡ್ಕೊಬಿಡ್ತೀನಿ. ಓಕೆ, ಇದೇ ರೀತಿ ಈ ಟೋಟಲ್ ಇವು ನಮಗೆ ಒಂದು 6 ಪೀಸ್ ಗಂಟೆ ಬೇಕಾಗತ್ತೆ. ಇಲ್ಲಿ ಹಾಕ್ಕೊಂಡಿದ್ದನ್ನು ರೌಂಡ್ ಬರೋ ರೀತಿಯಲ್ಲಿ ಇದನ್ನೆಲ್ಲ ಒಟ್ಟಿಗೆ ಕಟಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಯಾಕಂದರೆ ಈಗ ಫ್ಲವರ್ ಮಾಡಬೇಕಂದ್ರೆ ಇದು ರೌಂಡ್ ಪೀಸ್ ಅನ್ನೋದು ಬೇಕಾಗತ್ತೆ. ಓಕೆ, ಈಗ ರೌಂಡ್ ಆದಮೇಲೆ ಈಗ ಇದನ್ನು ಕರೆಕ್ಟಾಗಿ ಮಿಡ್ಲಕ್ಕೆ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಂಡಿದ್ದಾನೆ. ಇನ್ನೊಂದು ಫೋಲ್ಡಿಂಗ್. ಓಕೆ, ಎಮ್ಮಿಂಗ್ ನೀಡ್ಲಿಕ್ಕೆ ದಾರ ಅನ್ನೋದು ಹಾಕ್ಕೊಂಡಿದ್ದಾನೆ. ಈಗ ದಾರದಲ್ಲಿ ಒಂದು 180ಗೆ ಓಕೆ 180 ಈ ಕಡೆಗೆ 180 ಆ ಕಡೆಗೆ ಸ್ಟಿಚ್ ಹಾಕ್ಕೊಬಿಡಿ. ಓಕೆ, ಸ್ವಲ್ಪ ದಾರ ಈ ಕಡೆ ಬಿಟ್ಕೊಂಡಿರಿ. ಇದೇ ರೀತಿ ಈ 5 ಪೀಸನ್ನು ಮಾಡ್ಕೊಬಿಡಿ. 6 ಪೀಸ್ ಇದ್ರೂ ಇನ್ನೂ ಚೆನ್ನಾಗಿರ್ತದೆ, 5 ಪೀಸ್ ಇದ್ರೂ ಚೆನ್ನಾಗಿರ್ತದೆ. ಒಟ್ಟಾಗಿ 180 ಮಾತ್ರ ಇರಲಿ. ಇದು ಬಂದಿದ್ದನ್ನು ಜಿಗ್ ಜಾಗ್ ಟೈಪಲ್ಲಿ ಸ್ಟಿಚ್ ಅನ್ನೋದು ಹಾಕ್ಕೋರಿ. ಓಕೆ, ಓಕೆ 3 ಆಯ್ತಲ್ವ, ಇನ್ನು ಒಂದು 2 ಮಾಡ್ಕೊಬಿಡ್ತೀನಿ. ನಾನು ಇದಕ್ಕೆ ಒಂದು ಸದ್ಯಕ್ಕೆ ಒಂದು 5 ಅನ್ನ ಮಾಡ್ಕೊಬಿಡ್ತೀನಿ. ಈಗ ಇವು 5 ಮಾಡ್ಕೊಂಡಿದ್ದೇನೆ. ಈ ಕಡೆನೂ ಟೈಟಾಗಿ ಮಾಡ್ಕೊರಿ, ಈ ಕಡೆಗೂ ಟೈಟಾಗಿ ಮಾಡ್ಕೊಂಡಿದ್ದೇನೆ. ಈಗ ನಾನಿಲ್ಲಿ ಜಾಯಿಂಟ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈ ಜಾಯಿಂಟ್ ಬಂದಿದ್ದು ತುಂಬ ಟೈಟಾಗಿ ಮಾಡ್ಕೊರಿ, ಕೈಯಲ್ಲೇ ನಾಟ್ ಹಾಕ್ಕೊಬಿಡಿ. ಓಕೆ, ನಾಟ್ ಹಾಕ್ಕೊಂಡಿದ್ದನ್ನು ಎಲ್ಲ ಕಡೆಗೂ ಒಂದು ಸಲ ನೀಟಾಗಿ ನೋಡ್ಕೊರಿ. ಈ 5 ಫ್ಲವರು ಕರೆಕ್ಟಾಗಿ ಬಂತಾ ಇಲ್ವಾ ಅಂತ ಹೇಳ್ಬಿಟ್ಟು ಎಲ್ಲ ಕರೆಕ್ಟಾಗಿದೆ ಅಂತ ಅನಿಸಿದ ಮೇಲೆ ಈಗ ಇಲ್ಲಿರೋ ದಾರನ ಕಟ್ ಮಾಡಿಬಿಡಿ. ಓಕೆ ಓಕೆ ನೋಡಿ ಎಷ್ಟು ನೀಟಾಗಿ ಬಂದ್ಬಿಡ್ತು ಫ್ಲವರ್ ನಮಗೆ.
ಈಗ ಬಾಡಿ ಪೀಸ್ ತೊಗೊಂಡಿದ್ದೀನ ನಾವು ಫಸ್ಟು ಮಿಡ್ಲ್ ನೋಡಿದಿಲ್ವ ನೋಡಿ, ಆ ಮಿಡ್ಲಿಗೆ ಕರೆಕ್ಟಾಗಿ ಇಟ್ಕೊಂಡು ಮಾರ್ಕೊಂದು ಮಾಡ್ಕೊಂಡಿದ್ದಾನೆ. ಈಗ ಆ ಜಾಗಕ್ಕೆ ಈ ಫ್ಲವರ್ ಮಡಗ್ಬಿಟ್ಟು ನೀಟಾಗಿ ಒಂದು ಸ್ಟಿಚ್ ಅನ್ನೋದು ಮಾಡ್ಕೋಬೇಕು. ಓಕೆ, ನೋಡ್ಕೊರಿ ಯಾವ ಡೈರೆಕ್ಷನಲ್ಲಿ ಮಾಡಿದ್ರೆ ನಿಮಗೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ರೆ ಆ ಡೈರೆಕ್ಷನಲ್ಲಿ ಮಡಗ್ಬಿಟ್ಟು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬೇಡಿ. ಇದು ಫ್ಲವರ್ ಅಟ್ಯಾಚಿಂಗ್ ಮಾಡೋ ಟೈಮಲ್ಲಿ ನೋಡ್ಕೊರಿ. ಇವಾಗ ನಾವು ಇದಕ್ಕೆ ಮುಂಚೆ ಫ್ರಿಲ್ಸ್ ಮಡಗಿ ಸ್ಟಿಚ್ ಹಾಕಿದ್ವಿ ನೋಡಿ, ಅದೆಲ್ಲ ಹಾಗೇ ಇರಬೇಕು. ಅವೇನೋ ಫೋಲ್ಡಿಂಗ್ ಆದರೆ ನಮಗೆ ಫ್ಲವರ್ ಚೇಂಜ್ ಅನ್ನೋದೇ ಆಗಿಬಿಡ್ತದೆ. ಅದು ಇಲ್ಲ ಅಂತ ಇಲ್ಲಿ ಕಚ್ಚಗಳು ಯಾವುದು ಬರಬಾರ್ದು ಅಂತ ನೀಟಾಗಿ ರಫ್ ಅನ್ನೋದು ಮಾಡ್ಕೊಬಿಡಿ. ಓಕೆ, ಇದೆಲ್ಲ ಆದಮೇಲೆ ದಾರನೂ ಕಟ್ ಮಾಡಿಬಿಟ್ಟು ತೆಗೆದುಬಿಟ್ಟನ್ನ ಈಗ ಈ ಫ್ಲವರ್ನ ನೀಟಾಗಿ ಸೆಟ್ ಮಾಡಿಬಿಡಿ. ಈಗ ಇಲ್ಲಿ ನಮಗೆ ಫ್ಲವರ್ ಎಲ್ಲ ನೀಟಾಗಿ ಬಂದೈತೆ. ಇಲ್ಲಿ ಮಿಡ್ಲಲ್ಲಿ ಒಂದು ಬಟನ್ ಅಂದ ಹಾಕ್ಕೊಬಿಡ್ರಿ. ಬಟನ್ ಹಾಕ್ಕೊಂಡಿದ್ದಾನ ಇದು ಒಂದು ಸೀರೆ ಕಲರಲ್ಲಿ ರೆಡಿ ಮಾಡ್ತಾರೆ. ಈಗ ಒಂದು 3 ಬೀಡ್ಸ್ ಹಾಕಿ ತೋರಿಸಿ ನಾನು ನಿಮಗೆ, ಯಾಕಂದರೆ ಇದು ವೀಡಿಯೋಲ್ಲಂತೂ ತುಂಬ ಜಾಸ್ತಿ ಆಗಿಬಿಡ್ತದೆ ಅಂತ ಸದ್ಯಕ್ಕೆ ನಾನು ಒಂದು 3 ಮಾಡಿ ತೋರಿಸ್ತೀನಿ. ನೀವು ಇದೇ ರೀತಿ ಎಲ್ಲದಕ್ಕೂ ಬೀಡ್ಸ್ ಅನ್ನೋದು ಆ್ಯಡ್ ಮಾಡ್ಕೊರಿ. ಓಕೆ, ಫಸ್ಟ್ ಬಂದಿದ್ದನ್ನು ನಮಗೆ ಇಲ್ಲಿ ಜಾಯಿಂಟ್ ಅನ್ನೋದು ಇರ್ತದೆ, ಇದಕ್ಕೆ ಒಂದು ಬೀಡ್ಸ್ ಅನ್ನೋದು ಹಾಕೋಬಿಡಿ. ಇದು ಬಂದಿದ್ದನ್ನು ಬೀಡ್ಸು ಸ್ವಲ್ಪ ದೊಡ್ಡದಿರೋ ಬೀಡ್ಸನ್ನ ತೊಗೋಬಿಡಿ. ಕರೆಕ್ಟಾಗಿ ಈ ಜಾಯಿಂಟ್ ಮೇಲ್ಗಡೆ ಬರೋ ರೀತಿಯಲ್ಲಿ ಇದು ಹಾಕೋಬಿಡಿ. ಇದು ಫಸ್ಟದು ಮಾತ್ರ ತುಂಬ ನೀಟಾಗಿ ಲಾಕ್ ಮಾಡ್ತಾರೆ. ಒಂದು ನೀಟಾಗಿ ಲಾಕ್ ಮಾಡ್ಕೊಬಿಡಿ. ಈ ಫೋಟೋ ತಗೊಬಂದ್ಬಿಡು. ಈಗ ಅದನ್ನೊಂದು ವಿಡಿಯೋ ಮಾಡ್ಕೊಬಿಟ್ಟಿದ್ರೆ ಹೋಗ್ತಾಯಿತ್ತು. ಆಮೇಲೆ ನೆಕ್ಸ್ಟ್ ಓಕೆ, ಇವಾಗ ಇವೆರಡು ಲೂಫ್ ಇಲ್ಲಿ ಜಾಯಿಂಟ್ ಆಗಿರಲ್ವ, ಈ ಜಾಯಿಂಟ್ ಮಧ್ಯದಲ್ಲಿ ಈ ಬೀಡ್ಸ್ ಅನ್ನೋದು ಹಾಕೋರಿ. ಆವಾಗ ನಮಗೆ ತುಂಬ ನೀಟಾಗಿರ್ತದೆ. ಇವೆರಡಕ್ಕೆ ಅಂದರೆ ಈ ಲೂಫ್ಗೂ ಅರ್ಧ ಇರಬೇಕು, ಆ ಲೂಫ್ಗೆ ಅರ್ಧ ಇರಬೇಕು. ಓಕೆ, ಅವಾಗ ಏನಾಗುತ್ತೆ ಅಂದರೆ ನಮಗೆ ಇದು ಇನ್ನೂ ನೋಡೋದಕ್ಕೂ ತುಂಬ ಚೆನ್ನಾಗಿ ಅನ್ನೋದು ಕಾಣಿಸ್ತಾ ಇರ್ತದೆ. ಒಂದು 2 ನೀಡ್ಲನ್ನು ಹಾಕೋಬಿಡಿ. ಸಪೋಸ್ ನಿಮ್ಮ ಹತ್ರ ಬೀಡ್ಸ್ ಏನಾದ್ರು ದೊಡ್ಡದಾಗಿದ್ರೂ ಪರವಾಗಿಲ್ಲ, ಇನ್ನೂ ಸ್ವಲ್ಪ ದೊಡ್ಡದು ಹಾಕ್ಕೊಂಡ್ರೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಇನ್ನೊಂದು ಬಂದಿದ್ದೇನೆ, ಇಲ್ಲಿ 2 ಜಾಯಿಂಟ್ ಆಗಿದೆ ನೋಡಿ, ಇಲ್ಲಿ ಹಾಕೋರೆ. ಒಂದು ಜಾಯಿಂಟ್ ಬಿಟ್ಟು ಒಂದು ಜಾಯಿಂಟ್ಗೆ ಹಾಕೋರೆ. ತುಂಬ ಹತ್ತಿರ ಇದ್ರೂ ನಮಗೆ ಚೆನ್ನಾಗಿರಲ್ಲ. ಓಕೆ, ಇವಾಗ ಇದೇ ರೀತಿ ಇಲ್ಲೊಂದು ಬಟನ್ನು ಈ ಕಡೆಗೆ ಫುಲ್ಲು ಫಿನಿಶ್ ಅನ್ನೋದು ಮಾಡ್ಕೊರಿ. ಓಕೆ, ಇದು ಬಂದಿದ್ದಾನೆ, ಈ ಬಟನ್ ಬಂದು ಈ ಗ್ಯಾಪ್ ಕನ್ನೋದು ಹಾಕ್ಕೊರಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಅನ್ನೋದು ಮಾಡ್ಕೊರಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಅದು ಕ್ಲಿಕ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ ನನಗೆ ಯಾವಾಗ ತಿಳಿಸ್ತಾರೆ ಅಂತ ಕೇಳ್ತಾ ಈ ವಿಡಿಯೋ ಅನ್ನೋದು ಮುಗಿಸ್ತಾ ಇದ್ದೀನಿ. ಮತ್ತು ಬರೋ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲರನ್ನೂ ಭೇಟಿ ಆಗ್ತೀನಿ. ಓಕೆ, ಬಾಯ್. ಓಕೆ ಫ್ರೆಂಡ್ಸ್, ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲರನ್ನೂ ಭೇಟಿ ಆಗ್ತೀನಿ.